ಹಲೋ ಗಾಯ್ಸ್, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವಾಗ ಗಂಟೆ 6:15 ಆಗಿದೆ. 5:30 ಎದ್ದು ಇವಾಗ ಹೊರಟು ಹೋಗ್ತಾ ಇದ್ವಿ ಗೈಸ್. ಇವತ್ತು ಮತ್ತೆ ನಾಳೆ ನಂಗೆ ರಜೆ. ಸೊ ಇವತ್ತು ನಾವು ತಮ್ಮ ಆ ಆರಿಕುಡಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅನ್ಕೊಂಡಿದ್ನಂತೆ. ಸೊ ಹಾಗಾಗಿ ಲಾಸ್ಟ್ ಟೈಮ್ ಫ್ಯಾಮಿಲಿ ಎಲ್ಲ ಹೋಗಿ ಬಂದಿದ್ರು, ನಾನು ಒಬ್ಳನ್ ಬಿಟ್ಟು. ಸೊ ಹಾಗಾಗಿ ಇವತ್ತು ನನ್ನ ಜೊತೆ ಹೋಗೋಣ ಅಂತ ಅನ್ಕೊಂಡಿದ್ದಾರೆ. ಸೊ ಹಾಗಾಗಿ ಇವತ್ತು ನಾನು ಮತ್ತೆ ತಮ್ಮ ಆರಿಕುಡಿಗೆ ಹೋಗುವ ಅಂತ ಹೊರಟಿದ್ದೀವಿ. ಸೊ 8:30ಗೆ ಉಜಿರಿಗೆ ಬರ್ಲಿಕ್ಕೆ ಹೇಳಿದ್ದಾನೆ. ಸೊ ಹಾಗಾಗಿ ಈಗ 6:30 ಬಸ್ಸಲ್ಲಿ ಹೋಗ್ಬೇಕು. ಸೊ ಎಸ್, ತಮ್ಮ ಸಿಕ್ಕಿದ್ಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಫುಲ್ಲು ಮಳೆ ಬರ್ತಾ ಉಂಟು. 2 ದಿನದಿಂದ ಇವತ್ತಿಗೆ 3ನೇ ದಿನ ಕಂಟಿನ್ಯೂಸ್ ಮಳೆ. ಫುಲ್ಲು ಈಗ ಇಲ್ಲಿಂದ ಉಜಿರೆ ತನಕ ಬಸ್ಸಲ್ಲಿ ಹೋಗುದು, ಮತ್ತೆ ಅಲ್ಲಿಂದ ತಮ್ಮ ಬೈಕ್ ತರ್ತಾನೆ. ಸದ್ಯಕ್ಕೆ ಹೆಲ್ಮೆಟ್ ಎಲ್ಲ ಇಟ್ಕೊಂಡು ಹೋಗ್ಬೇಕು. ಸೊ ಮತ್ತೆ ನಾಳೆ ನೋಡುದು. ಇವಾಗ ನಾನು ಸ್ಟೇಟ್ ಬ್ಯಾಂಕ್ ಅಲ್ಲಿ ಇದ್ದೇನೆ. ಇಲ್ಲಿಂದ ಒಂದು 6:30ಗೆ ಬಸ್ ಉಂಟು. ಸೊ ಆ ಬಸ್ಸಲ್ಲಿ ಹೋಗುದು. ಓಕೆ, ಬಾಯ್. ಗೈಸ್, ನಂಗೆ ಹಸಿವಾಗ್ತಾ ಉಂಟು. ಇವನು ಮನೆಯಲ್ಲಿ ಎಲ್ಲ ಚಹಾ ತಿಂಡಿ ಎಲ್ಲ ಕುತ್ಕೊಂಡು ಬಂದಿದ್ದೇನೆ ಗೈಸ್. ನಂಗೆ ಎಂತ ಗೊತ್ತು, ನಾನು ಅಲ್ಲಿ ಉಜಿರೆಯಲ್ಲಿ 10 ನಿಮಿಷ ಬೇಗ ಬಂದೆ, ಆದ್ರೆ ನಂಗೆ ಪಿರಿ ಪಿರಿ ಮಳೆ ಬರ್ತಿತ್ತಲ್ಲ. ಸೊ ಹಾಗಾಗಿ ಹೋಟೆಲ್ ಎಲ್ಲ ಉಟ್ಕೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ. ಹೇಗೂ ದೇವಸ್ಥಾನಕ್ಕೆ ಬಂದು ಮತ್ತೆ ಇಲ್ಲಿಂದನೇ ಒಟ್ಟಿಗೆ ಹೋಗಿ ಅವನಿಗೆ ಸೇನಾದ್ರು ತಿನ್ನು, ನಾನು ಸೇನಾದ್ರು ತಿನ್ನು ಅಂತ ಹೋಗ್ತಾ ಇದ್ದೆ. ಇನ್ನೊಂದು ಸ್ವಲ್ಪ ಉಂಟು ಗೈಸ್, ಕಿಲೋಮೀಟರ್ ಇರ್ಬೋದಾ. Guys, 1 ವರ್ಷದಿಂದ ಎಷ್ಟೇ ಓದದ್ದು, ಒಂದು ರೋಡ್ ಅಂದಾಜು ಮಾಡಿಕೊಂಡು ಸಹ ಬರಲ್ಲ ಇವನು. ಗೈಸ್, ಫೈನಲಿ ಬಂದ್ವಿ. ಇವತ್ತು ಎಕ್ಸಾಮ್ ಎಲ್ಲ ಮುಗಿದ ತಕ್ಷಣ ಸ್ಟಾರ್ಟ್ ಮಾಡಿದ್ದ ಆರಿಕೋಡಿಗೆ ಹೋಗ್ಬೇಕಂತ. ಅದಾದ್ಮೇಲೆ ಸ್ವಲ್ಪ ಅಜ್ಜಿ ಎಲ್ಲ ತೀರ್ಕೊಂಡ್ಮೇಲೆ ಆಗ್ಲಿಲ್ಲ ಹೋಗ್ಲಿಕ್ಕೆ. ಸೊ ಇವನಿಗೆ ಈಗ ಇನ್ನೊಂದು 1 ವೀಕಲ್ಲಿ ಮತ್ತೆ ಕಾಲೇಜ್ ಸ್ಟಾರ್ಟ್ ಆಗ್ತದೆ. ಸೊ ಹಾಗೆ ಕೂಡ ರಜೆ ಇತ್ತಲ್ವಾ, ಹೋಗುವ ಅಂತ ಹೇಳಿ ದರ್ಶನ ಆಗಿ ಬಂದು ಮತ್ತೆ ಸಿಗೋಣ. ಇವಾಗ ಹಾಯ್ ಮಾಡಿ, ದೇವಸ್ಥಾನದ ಹತ್ರ ಬಂದ್ವಿ. ಇನ್ನು ಒಳಗಡೆ ಹೋಗ್ಬೇಕು. ಹಣ್ಣು ಕಾಯಿ ಎಲ್ಲ ತಗೊಳ್ಬೇಕು. ಅಮ್ಮನಿಗೆ ಹೂವಿನ ಪೂಜೆ ಮಾಡಿಸ್ಬೇಕಂತೆ, ಇವನಿಗೆ ಕೂಡ ಮಾಡಿಸ್ಬೇಕಂತೆ. ಸೊ ಗೈಸ್, ಇವಾಗ ಮತ್ತೆ ಹೊರಟ್ವಿ. ಅಂದ್ರೆ ಪೂಜೆ ಲೇಟ್ ಉಂಟಂತೆ, 12 ಗಂಟೆ ಆಗ್ಬೋದಂತ ಹೇಳಿದ್ರು. ಸೊ ಅಷ್ಟು ತನಕ ಕಾಯ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ಪ್ರಸಾದ ಕೊಟ್ರು, ದೇವರಿಗೆ ಕೈ ಮುಗಿದ್ಕೊಂಡು ಇವಾಗ ಹೊರಡ್ತಿದ್ವಿ ಗೈಸ್. ರೈನ್ ಕೋಟ್ ಎಲ್ಲಿಯೋ ನನಗೆ ಇಟ್ಕೊಂಡಾಗೆ ನೆನ್ಪಿತ್ತು ಗೈಸ್, ಆದ್ರೆ ಇವಾಗ ಇಲ್ಲಿ ಇಲ್ಲ, ಎಲ್ಲೋ ಬಿದ್ದಿರ್ಬೇಕು. ಇವಾಗ ಅದನ್ನ ಹೋಗುವಾಗ ಸಿಗುತ್ತೆ ಇಲ್ವಾ ಗೊತ್ತಿಲ್ಲ, ನೋಡೋಣ. ಇವಾಗ ಏನು ಉಜಿರೆಯಲ್ಲಿ ಜನಾರ್ದನ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ತಿದ್ದಾನೆ. ಸೊ ಅಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ಸೀದಾ ಮನೆಗೆ. ಎಸ್, ಛತ್ರಿ ಇದೆಯಾ? ಇವಾಗ ಉಜಿರೆ ಜನಾರ್ದನ ಟೆಂಪಲ್ಗೆ ಬಂದು ಎಲ್ಲ ಆಯ್ತು, ದರ್ಶನ ಎಲ್ಲ ಆಯ್ತು. ಸೊ ಖಾಲಿ ಬಾಯಿರು ಸರ್ ಬರುವಾಗ ನಾನು ಬ್ಲಾಗ್ ನಿಲ್ಲಿಸಿದೆ, ಅವರೆಲ್ಲ ಬರುವಾಗ ಸಹ ವಿಡಿಯೋ ಮಾಡ್ಬೇಕಂತ. ಸೊ ಆಯ್ತು ಗೈಸ್, ಇವಾಗ ಇಲ್ಲಿ ಹನಿ ಹನಿ ಮಳೆ ಬರ್ತಾ ಉಂಟು. ರೈನ್ ಕೋಟ್ ಎಲ್ಲೂ ಬಿತ್ತಿ ಬಂದಿದ್ದೇನೆ. ಸೊ ಈಗ ರೈನ್ ಕೋಟ್ ತಗೊಳ್ಬೇಕು. ಅಮ್ಮನಿಗೆ ಗೊತ್ತಾದ್ರಿ ಅದೇ ಕಲರ್ ರೈನ್ ಕೋಟ್ ತಗೊಳ್ಬೇಕೀಗ. ಸೊ ವೇಟ್ ಮಾಡ್ತಾ ಇದ್ದೀವಿ ಗೈಸ್. ಸೆಲ್ಫಿ ಬಿಡಿ.
ಇವಾಗ ನಾವಿಲ್ಲಿ ಒಂದು ಅಕ್ಕ ಸೊಫಿ ಅಂತ ಉಚಿರ ಒಂದು ಚಹಾ ಕುಡಿಲಿಕ್ಕೆ ಬಂದಿದ್ದೀವಿ. ಸೊ ನಾನು ಪುಲಾವ್ ಅವನು ಪೂರಿ, ನಂದು ಪುಲಾವ್ ಬಂದಿದೆ. ಸೊ ಅವನು ಪೂರಿ ಹೇಳಿದ್ದಾನೆ, ನಾನು ಪುಲಾವ್ ಹೇಳಿದ್ದೆ. ಜೋರು ಹಸಿವಾಗುತ್ತೆ ಗೈಸ್. ಅದವ್ರ ಅಕ್ಕನೇ, ಬಿಸಿ ಬಿಸಿ ಅದವ್ರ ಅಕ್ಕ ಇರಬೇಕು. ಏನಂತಲ್ಲ ಗೈಸ್, ಎಂತ ಗೊತ್ತಾ, ನಾವಿವತ್ತು ನಮ್ದು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಅಜ್ಜಿ ಅಂದ್ರೆ ಮಾವನವರೆಲ್ಲ ಒಟ್ಟಿಗಿದ್ದಾರೆ. ಸೊ ಅವರಿಗೆ ಸಡನ್ಲಿ ಪ್ಲಾನ್ ಆಗಿತ್ತು ಗಾಯ್ಸ್, ಪ್ಲಾನ್ ಆಗಿದ್ದು ಅಂದ್ರೆ ನಾವು ಹೋಗೋ ದಾರಿಯಲ್ಲಿ ಸೋಮತಪ್ಪದಲ್ಲಿ ಸೋಮತಕ್ಕ ಪ್ಲಾನ್ ಅಂತ. ಸೊ ಹೋಗುವಾಗ ಎಷ್ಟು 7 years ಮೇಲೆ ನಾನು ಇಲ್ಲಿಗೆ ಬರದೆ. ಮುಂಚೆ ಎಲ್ಲ ತುಂಬ ಬರ್ತಿದ್ವಿ ರಜೆಯಲ್ಲೆಲ್ಲ. ಆದ್ರೆ ಅದಾದ್ಮೇಲೆ ನಾನಂತೂ ಮಂಗಳೂರಿಗೆ ಹೋದ್ಮೇಲೆ ಬರ್ಲೇ ಇಲ್ಲ. ಇವನಾದ್ರೆ 1-2-3 ಸಲ ಬಂದಿದ್ದಾನೆ ನಡುವಲ್ಲಿ. ಸೊ ನಂಗೆ ಖುಷಿ ಆಗ್ತಾ ಉಂಟು. ಸಡನ್ ಆಗಿ ಪ್ಲಾನ್ ಮಾಡಿ ಸಾಮಾನಿಗೆ ಸೇರ್ಲಿಲ್ಲ ನಾವು ಹೋಗ್ತೀವಿ ಅಂತೇಳಿ. ನಾವು ಬರುವಾಗ ಅಲ್ಲೇ ನಿಲ್ಲಿಸಿ ಹೋಗುವ ಅಂತ ಅನ್ಕೊಂಡ್ವಿ. ಸೊ 1-2 ತಿಂಡಿ ಕೂಡ ತಗೊಂಡು ಇವಾಗ ಹೋಗ್ತಾ ಇದ್ವಿ. ಮಾವ ಇರ್ಲಿಕ್ಕಿಲ್ಲ, ಅತ್ತೆ ಮಾವ ಎಲ್ಲ ಇರ್ಲಿಕ್ಕಿಲ್ಲ, ಇದ್ರೆ ಅಜ್ಜಿ ಇರ್ತಾರೆ. ಮಾತಾಡಿಸ್ಕೊಂಡು ನನ್ನ ಇನ್ನೊಂದು ಮಾವ ಇರ್ಬೋದು, ಗೊತ್ತಿಲ್ಲ. ಮತ್ತೆ ಯಾರು ಸಿಗ್ತಾರೆ ಯಾರು ಸಿಗ್ತಿಲ್ಲ ಅಂತ ಗೊತ್ತಿಲ್ಲ. ಸೊ ಓದೋದಕ್ಕೆ ಯಾರಾದ್ರೂ ಒಬ್ಬರಾದ್ರೂ ಸಿಗ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ ಗೈಸ್. ಗೈಸ್ ಇವಾಗ ತಲೆ ನಿಂದು ಎಂತ ಬರೀ ಬಾಯನ್ನು ಹೇಳೋದು ಮಾತ್ರ, ಏನು ತೋರಿಸಲ್ಲ. ಅಜ್ಜಿ ಮನೆಯಿಂದ ಹೊರಟ್ರಿ ಗೈಸ್. ಇವನಿಗೆ ಬೈತಿದ್ದಾನೆ, ಬರೀ ಬಾಯಲ್ಲಿ ಹೇಳಿದ್ರೆ ಮಾತ್ರ ಎಂತ ತೋರಿಸಲ್ಲ ಅಂತ. ತೋರಿಸ್ಲಿಕ್ಕೆ ಅವನಿಗೆ ವಿಡಿಯೋ ಮಾಡ್ತಿದ್ದ, ನಾನಾದ್ರೆ ಮಾತಾಡ್ತಿದ್ದೆ, ಅವನು ಸುಮ್ಮನೆ ಕುತ್ಕೊಂಡೆ ಅಂತ ನೋಡ್ತಿದ್ದ ಗೈಸ್. ಅವನಿಗೆ ವಿಡಿಯೋ ಮಾಡ್ಬೋದಿತ್ತು ತಾನೆ. ಅದೇ ಇವಾಗ ನಾವು ದೇವರ ಮನೆಗೆ ಹೋಗ್ತಾ ಇದ್ವಿ. ದೇವರ ಮನೆಗೆ ಬೆಟ್ಟಕ್ಕೆ ಹೋಗೋಣ ಅಂತ. ಇವಾಗ ಫುಲ್ ಮಳೆ, ನಂಗೆ ಮತ್ತೆ ಅಣ್ಣ ಬರ್ತಾರೆ. ಸೊ ನಂಗೆ ಕಾಲ್ ಮಾಡಿ ಹೇಳಿದ್ದೀವಿ, ಅಮ್ಮನ ಹತ್ರ ಪರ್ಮಿಷನ್ ಎಲ್ಲ ಕೇಳಿ ಆಯ್ತು. ಸೊ ಹೋಗಿ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ 12:30ಗೆ ಪೂಜೆ ದೇವಸ್ಥಾನದಲ್ಲಿ. ಸೊ ಗೊತ್ತಿಲ್ಲ, ಇವಾಗ 11:45 ಆಯ್ತು. ತಮ್ಮ ಮತ್ತೆ ತಂಗಿ ಮತ್ತೆ ಅಣ್ಣ ಬಂದಿದ್ದಾರೆ ಫೈನಲಿ. ಯಾವಾಗ ಗೈಸ್ ನಾವು ಒಂದು ಮೇ ಬಿ ಅವರಿಗೆ ಒಂದು 11:45 ಆಗುವಾಗ ಹೇಳಿದೀವಿ ಬರ್ತೀವಿ ಹೊರಡಿ ಅಂತೇಳಿ. 1 ಗಂಟೆ ಆಗುವಾಗ 12:45 ಆಗುವಾಗ ಬನ್ನಿ ಅಂತ ಹೇಳಿದ್ವಿ. ಇವಾಗ ಬಂದಿದ್ದಾರೆ 1:15ಗೆ. ಇಲ್ಲಿ ಜಸ್ಟ್ ಇಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ಇಷ್ಟೊತ್ತು ಮಾಡಿದ್ರು ಗೈಸ್. ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ವಿ. ಯಾರಿಗೂ ಗೊತ್ತಿಲ್ಲ ಅಂತ. ನಮ್ದು ಮಾಡು. ವೆದರ್ ನೋಡಿ ಗಾಯ್ಸ್, ಏನು ಕಾಣಿಸ್ತಾನೆ ಇಲ್ಲ. ಮುಂದೆ ರೋಡ್ ಹೋದ್ಮೇಲೆ ಗೊತ್ತಾಗ್ಬೇಕು. ಲೈಟ್ ಆಗಿ ಮಳೆ ಕೂಡ ಬರ್ತಾ ಉಂಟು.
ಈ ಟೈಮಲ್ಲಿ ನೀವು ದೇವರ ಮನೆಗೆಲ್ಲ ಬರ್ಬೋದು. ಆ, ತುಂಬಾ ಚೆನ್ನಾಗಿದೆ ವೆದರ್. ಬರೋ ದಾರಿ ಕೂಡ ಅಂದ್ರೆ ದಾರಿ ಚೆನ್ನಾಗಿಲ್ಲ ಅಂದ್ರೆ ಗುಡ್ಡಿ ಗುಡ್ಡಿ ಗುಡ್ಡಿದೆ. ಬಟ್ ಬರೋ ದಾರಿಲಿ ಇರೋ ವೆದರ್ ತುಂಬಾ ಸೂಪರ್ ಆಗಿದೆ. ಆ ಕಡೆ ಈ ಕಡೆ ಎಲ್ಲ ಕಾಫಿ ತೋಟ, ನಡುವಲ್ಲಿ ರೋಡು. ಅಲ್ಲಿ ಎಲ್ಲ ಫೋಟೋ ಶೂಟ್ ಆಗ್ತಾ ಉಂಟು ಸುಮಾರು ಜನ. ಅಂದ್ರೆ ನಾವೀಗ ಹೋಗ್ತಾ ಇದ್ದೀವಿ, ಇಲ್ಲಿಂದ ರಿಟರ್ನ್ ಎಷ್ಟು ಬೈಕಲ್ಲಿ. ಈ ವೆದರ್ ಅಲ್ಲಿ ನಾನು ಫಸ್ಟ್ ಟೈಮ್ ಬಂದಿದ್ದು. ಇದಕ್ಕಿಂತ ಮುಂಚೆ ಈ ವೆದರ್ ಗೊತ್ತಿಲ್ಲ. ಸಿರಿ ಜಾಸ್ತಿ ಆರೋಗ್ಯ. ಇವಾಗ ದೇವಸ್ಥಾನದ ಹತ್ರ ಬಂದ್ವಿ. ಏನು ಕಾಣಿಸ್ತಿಲ್ಲ, ಫುಲ್ ನನ್ನಿಂದ ಹಾಯ್ ಗೈಸ್, ಬನ್ನಿ ಗೈಸ್ ಹೋಗೋಣ. ಸೊ ಗೈಸ್ ಇವಾಗ ದೇವಸ್ಥಾನದ ಹತ್ರ ಬಂದ್ವಿ ಗೈಸ್. ಏನು ಕಾಣಿಸ್ತಿಲ್ಲ, ಫುಲ್ ಮಂಜು. ನನ್ನಂತೂ ನಿಜ ಆಗ್ತಿಲ್ಲ. ಅಲ್ಲ ಇದಕ್ಕೆ ಬರೋದು. Okay, bye. 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 Bye, guys. Bye. Bye. Bye.